ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಇವಾಗ ಒಂದು ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ನಾವು ಚಿಕನ್ ಟಿಕ್ಕಾ ಮಸಾಲಾನ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬಹುದು. ಯಾವುದೇ ಥರದ ಟೇಸ್ಟಿಗೇನು ಕಮ್ಮಿ ಇರೋದಿಲ್ಲ. ರೆಸ್ಟೋರೆಂಟಲ್ಲಿ ನೀವು ಏನು ಫೀಲ್ ಮಾಡಿ ತಿಂತೀರಾ ಅದೇ ರೀತಿಯಾಗಿ ಮನೆಯಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ತುಂಬ ಟೇಸ್ಟಿಯಾಗಿತ್ತು ಅಂತ. ಬನ್ನಿ, ಈಗ ಜಾಸ್ತಿ ತಡ ಮಾಡೋದು ಬೇಡ. ಈಗ ಮತ್ತೆ ವಿಡಿಯೋನ ಶುರು ಮಾಡ್ಕೊಬಿಡೋಣ. ಹೇಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ. ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ 2, ಚಕ್ಕೆ, ಹಾಗೆ ಲವಂಗ, ಹಾಗೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಖಾರದ ಪುಡಿ, ಮತ್ತು ಮೊಸರು, ಜೀರಿಗೆ ಪುಡಿ, ಹಾಗೆ ಮೆಣಸಿನ ಪುಡಿ, ಹಾಗೆ ಬೆಣ್ಣೆ ಮತ್ತು ಎಣ್ಣೆ, ಚಿಕನ್ ಮೇನ್ ಇಂಗ್ರೀಡಿಯೆಂಟ್ಸು ಅದನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ 2, ಹಾಗೆ ಇದು ಫ್ರೆಶ್ ಕ್ರೀಮು, ಹಾಗೆ ಇದು ಕಸ್ತೂರಿ ಮೇಥಿ, ಹಾಗೆ ಇದು ಕಾಶ್ಮೀರ್ ಲಾಲ್ ಮಿರ್ಚ್ ಪೌಡರ್, ಹಾಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮತ್ತು ಇದಕ್ಕೆ ಟೊಮೆಟೊನ ಚಿಕ್ಕದಾಗಿ ಇರುವಂಥದ್ದು 3 ತೊಗೊಂಡಿದ್ದೀನಿ. ದೊಡ್ಡದಾದರೆ ನೀವು 2 ಹಾಕ್ಕೋಬೋದು. ಬನ್ನಿ ಈಗ ಚಿಕನ್ನ ಮ್ಯಾರಿನೇಟ್ ಮಾಡೋಣ. ಮ್ಯಾರಿನೇಟ್ ಮಾಡೋಕ್ಕೆ ಮುಂಚೆ ಅದಕ್ಕೆ ನಿಂಬೆಹಣ್ಣು ಹಾಗೆ ಗರಂ ಮಸಾಲ ಕೂಡ ತೊಗೋಬೇಕಾಗುತ್ತೆ. ಈಗ ಮೊದಲಿಗೆ ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ, ಮೆಣಸಿನ ಪೌಡ್ರು, ಜೀರಿಗೆ ಪೌಡರು, ಖಾರದ ಪುಡಿ, ಖಾರದ ಪುಡಿ, ಉಪ್ಪು ಮತ್ತು ಗರಂ ಮಸಾಲ, ನಿಂಬೆಹಣ್ಣು ಹಿಂಡ್ಕೊಂಡು ಇದನ್ನು ಫುಲ್ಲು ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನೆಲ್ಲ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು 30 ಮಿನಿಟ್ಸ್ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ಇದು ಚೆನ್ನಾಗಿ ಮ್ಯಾರಿನೇಟ್ ಆದರೆ ಒಳ್ಳೆ ಫ್ಲೇವರು ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ಇವಾಗ ಅದು 30 ಮಿನಿಟ್ಸ್ ಇಟ್ಬಿಡೋಣ. ಈಗ 30 ಮಿನಿಟ್ಸ್ ಆಗಿದೆ. ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಬಟರು ನೀವು ಕಮ್ಮಿ ಬೇಕಾಗಿದ್ದರೂ ಹಾಕ್ಕೋಬೋದು, ಇಲ್ಲ ಬಟರ್ ಇಷ್ಟ ಇಲ್ಲ ಅನ್ನೋರು ನೀವು ಬೇಕಾಗಿದ್ದರೆ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ಇದು ಚೆನ್ನಾಗಿ ಕರಗಿಬಿಡಲಿ. ಆಮೇಲೆ ನಾವು ಇದರಲ್ಲಿ ಚಿಕನ್ನ ಹಾಕ್ಕೊಳ್ಳೋಣ. ಈಗ ನೋಡಿ ಅದು ಆಲ್ಮೋಸ್ಟ್ ಕರಗಿದೆ. ಈಗ ಅದು ಚೆನ್ನಾಗಿ ಕರಗಿರೋದ್ರಿಂದ ನಾನು ಇವಾಗ ಒಂದೊಂದೇ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಿಕನ್ ಎಲ್ಲ ಹಾಕಿದಾಯಿತು. ಇದು ಇವಾಗ ಹೇಗೆ ಅಂತಂದರೆ ಇದು ಫುಲ್ಲು ಅದರಲ್ಲಿರುವಂತಹ ಮೊಸರಿನ ಅಂಶ ಅಂದರೆ ತೇವ ಅಂಶ ಎಲ್ಲ ಹೀರ್ಕೊಂಡು ಆಯಿಲೆಲ್ಲ ಆಚೆ ಬರಬೇಕು. ಈಗ ನೋಡ್ತಿದ್ದೀರಲ್ಲ, ಹಾಗೆ ಆಯಿಲೆಲ್ಲ ಆಚೆ ಬರಬೇಕು. ಇದು ಆಯಿಲೆಲ್ಲ ಆಚೆ ಬಂದ ಮೇಲೆ ನಾವು ಒಂದು ಸತಿ ತಿರ್ಸ್ಕೋಬೇಕಾಗುತ್ತೆ. ಎರಡು ಸೈಡೂ ಕಮ್ಮಿ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದರಲ್ಲಿ ಇರುವಂಥ ತೇವಾಂಶ ಎಲ್ಲ ಹೀರ್ಕೊಂಡ್ಬಿಡ್ಬೇಕು, ಮಸಾಲ ಎಲ್ಲ ಅಂಟ್ಕೋಬೇಕು ಅದಕ್ಕೆ. ಸೊ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ನೋಡ್ತಾ ಇರಬಹುದು ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ಇದು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಈಗ ಇದನ್ನು ನಾವು ಇನ್ನೊಂದು 2 ಸೆಕೆಂಡ್ ಇಟ್ಕೊಳ್ಳೋಣ.
ನೋಡಿದ್ರಲ್ಲ, ಈಗ ರೆಡಿ ಆಗಿಬಿಟ್ಟಿದೆ. ಇದನ್ನು ನಾನು ಪಕ್ಕಕ್ಕೆ ಇಟ್ಕೊಂಡು ಸ್ಟವ್ ಮೇಲೆ ಬಾಣಲೆನ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಆಗಲೇ ಇಟ್ಟುವಂಥ ಏಲಕ್ಕಿ ಹಾಗೆ ಲವಂಗ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಇದು 3 ಹಾಕಿದ್ದೀನಿ. ಈಗ ಜೀರಿಗೆ ಕೂಡ ಇದಕ್ಕೆ ಹಾಕೊಂಡ್ಬಿಡೋಣ. ಇದೆಲ್ಲ ಹಾಕಿ ಒಂದು ಸ್ವಲ್ಪ ಚಿಟಪಟ ಅನ್ನುವಾಗ ಈರುಳ್ಳಿ ಹಾಕೋಬೇಕಾಗುತ್ತೆ. ನೋಡಿ, ಇದನ್ನು ಹಾಗೆ ಸ್ವಲ್ಪ ಚಿಟಪಟ ಅಂದು ಇವಾಗ ಆಗಿದೆ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಇದು ಕೆಂಪು ಬಣ್ಣ ಬರುವವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಹಸಿ ಇದ್ದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ಈರುಳ್ಳಿದೆಲ್ಲ ಸ್ಮೆಲ್ ಹೋಗಿ ಅದು ಕೆಂಪು ಬಣ್ಣಕ್ಕೆ ಬರಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ನೋಡಿ, ಇದು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಈ ಟೈಮಲ್ಲಿ ನಾವು ರುಬ್ಬಿರುವಂತಹ ಟೊಮೆಟೊ ಪ್ಯೂರಿಯನ್ನ ಹಾಕೊಂಡ್ಬಿಡೋಣ. ಈ ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ನಾವು ಸ್ವಲ್ಪ ತಿರುಗಿಸ್ಬಿಟ್ಟು ಮತ್ತೆ ಇದಕ್ಕೆ ಸೈಡಲ್ಲಿ ಇಟ್ಟಂಥ ಮಸಾಲೆಗಳನ್ನ ಮತ್ತೆ ಹಾಕೊಳ್ಳೋಣ. ಈಗ ನಾನು ಕಾಶ್ಮೀರ್ ಲಾಲ್ ಪೌಡರ್ ಹಾಕ್ತಿದ್ದೀನಿ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಹಾಗೆ ಜೀರಿಗೆ ಪೌಡರ್ ಹಾಕ್ತಾಯಿದ್ದೀನಿ, ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು, ಆಮೇಲೆ ಸಾಲ್ಟ್, ಗರಂ ಮಸಾಲ ಹಾಕಿದೆ. ಈಗ ಉಪ್ಪು ಹಾಕಿದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಒಂದ್ಸತಿ ತಿರ್ಸ್ಕೊಳ್ಳೋಣ. ಇದು ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಇದರಲ್ಲಿರುವಂತಹ ನೀರಿನ ಅಂಶ ಹೋಗಿ ಎಣ್ಣೆ ಎಲ್ಲ ತೇಲ್ತಾ ಬರಬೇಕು. ಎಣ್ಣೆ ಸಪ್ರೇಟಾಗಿ ಮತ್ತು ಮಸಾಲ ಸಪ್ರೇಟಾಗಿ ಬಿಡುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಇದು ನೋಡ್ತಾ ಇರಬಹುದು, ಎಣ್ಣೆ ಎಲ್ಲ ಸಪ್ರೇಟಾಗಿ ಆಗ್ತಾ ಇದೆ, ಮಸಾಲ ಎಲ್ಲ ಸಪ್ರೇಟಾಗಿ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ನಾವು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೋಬೇಕಾಗುತ್ತೆ. ಇದಕ್ಕೆ ಅರ್ಧ ಕಪ್ಪು ನೀರು ಹಾಕಿ ಸ್ವಲ್ಪ ಹೊತ್ತು ತಿರ್ಸ್ಕೊಳ್ಳೋಣ. ನೋಡಿ, ಈಗ ಅರ್ಧ ಕಪ್ ನೀರು ಹಾಕಿದ್ಮೇಲೆ ಇದು ಸ್ವಲ್ಪ ಕುದಿ ಬಂತು. ಈ ಟೈಮಲ್ಲಿ ನಾವು ಚಿಕನ್ನ ತೆಗೆದು ಇದರಲ್ಲಿ ಹಾಕೋಬೇಕಾಗುತ್ತೆ. ಈಗ ನಾನು ಸೈಡಲ್ಲಿ ಇಟ್ಟಿದ್ದಂಥ ಚಿಕನ್ನೆಲ್ಲ ತೆಗೆದು ಇದರಲ್ಲಿ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ಒಂದ್ಸತಿ ಚೆನ್ನಾಗಿ ತಿರ್ಸ್ಕೊಂಡ್ಬಿಡೋಣ. ಈಗ ಚಿಕನ್ನ ತಿರ್ಸಿದ ತಕ್ಷಣ ಈಗ ನಾವು ಇಲ್ಲಿರುವಂಥ ಫ್ರೆಶ್ ಕ್ರೀಮ್ನ ಹಾಕೊಂಡ್ಬಿಡೋಣ. ಫ್ರೆಶ್ ಕ್ರೀಮ್ ಬಂದು ಅರ್ಧ ಕಪ್ ಬೇಕಾಗುತ್ತೆ. ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀವಿ ಅಂತಂದರೆ ಜಾಸ್ತಿ ಬೇಕಾಗುತ್ತೆ. ಇದು ನಾನು ಅರ್ಧ kg ಚಿಕನ್ ಆಗಿರೋದ್ರಿಂದ ಇದಕ್ಕೆ ಫ್ರೆಶ್ ಕ್ರೀಮ್ನ ಬಂದು ನಾನು ಅರ್ಧ ಕಪ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಒಂದ್ಸತಿ ತಿರುಗಿಸಿದ ಮೇಲೆ ಈಗ ನಾವು ಕಸ್ತೂರಿ ಮೇಥಿನ ಹಾಕೋಬೇಕಾಗುತ್ತೆ. ಕಸ್ತೂರಿ ಮೇಥಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಕರಿಗೆ. ಸೊ ಕಸ್ತೂರಿ ಮೇಥಿ ಮಿಸ್ ಮಾಡಬೇಡಿ ಯಾರೂ. ಈಗ ಇದನ್ನ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಬಿಡೋಣ. ಲೋ ಸ್ಲಿಮ್ಮಲ್ಲಿ ಸ್ವಲ್ಪ ಹೊತ್ತು ಬೆಂದಮೇಲೆ ಇದನ್ನು ತೆಗೆದು ನೋಡಿದರೆ ಒಳ್ಳೆ ಕಲರ್ ಬಂದಿದೆ. ನೋಡ್ತಾ ಇರಬಹುದು, ಒಳ್ಳೆ ಚೆನ್ನಾಗಿ ಅದ್ಭುತವಾಗಿ ಆಗಿದೆ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ, ನೀವು ತುಂಬ ಇಷ್ಟಪಡ್ತೀರಾ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ಇದು ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಂಡ್ಬಿಡೋಣ. ನೋಡ್ತಾ ಇರ್ಬೋದು, ಕಲರ್ ಆಗಿರಲಿ, ಅದರದ್ದು ಸ್ಟ್ರಕ್ಚರ್ ಆಗಿರಲಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ರೆಸ್ಟೋರೆಂಟ್ ಸ್ಟೈಲ್ಗಿಂತ ಅದ್ಭುತವಾಗಿ ನಾವು ಮನೇಲಿ ಮಾಡ್ಕೋಬಹುದು. ಯಾಕಂದರೆ ಎಷ್ಟು ನಾವು ಕಾಸು ಕೊಟ್ಟು ಆಚೆ ಹೋಗಿ ತಿನ್ನೋದಕ್ಕಿಂತ ಈ ಥರ ನಾವು ಮನೇಲಿ ಮಾಡಿ ತಿನ್ನೋದು ತುಂಬಾ ಖುಷಿ ಕೊಡುತ್ತೆ. ಸೊ ಈ ಥರ ನೀವು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಿ. ಇದಾಗಿತ್ತು ಇವತ್ತಿನ ಒಂದು ಚಿಕನ್ ಟಿಕ್ಕಾ ಮಸಾಲ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಕಮೆಂಟ್ ಪಕ್ಕದಲ್ಲೇ ಹೈಪ್ ಬಟನ್ ಇರುತ್ತೆ, ಹೈಪ್ ಕೂಡ ಕೊಡಿ.
ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಾತ ಬಾಯ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.